ತುಮಕೂರಿನ ಗಾರೆನರಸಯ್ಯನ ಕಟ್ಟೆಯಲ್ಲಿ ನಾವಿದ್ದೀವಿ. ಈ ಗಾರೆನರಸಯ್ಯನ ಕಟ್ಟೆ ಇವತ್ತು ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅದಕ್ಕೆ ಕಾರಣ ಈ ಭಾಗದ ಮಾಜಿ ಕಾರ್ಪೊರೇಟರ್ ಆದ ಶ್ರೀ ವಿಷ್ಣುವರ್ಧನ್ ಅವರು ಮೊನ್ನೆ ಇಲ್ಲಿ ಅಕಸ್ಮಾತ್ ಇಲ್ಲಿ ಬಂದಾಗ ಈಗ ತುಳುಕ್ತಾ ಇರೋ ನೀರಿಗೆ ಕಡಲೆಪುರಿನ ಹಾಕಿದಾಗ ಬೇಕಾದಷ್ಟು ಮೀನು ಮರಿಗಳು ಬಂದು ಅದನ್ನು ತಿಂದದ್ದು ನೋಡಿ ಭಾಳ ಖುಷಿಪಟ್ಟು ಅದೇ ಕೆಲಸನ ಕಳೆದ ಒಂದು 3-4 ದಿನದಿಂದ ಪ್ರತಿನಿತ್ಯ ಇಲ್ಲಿ ಮಾಡ್ತಾ ಇದ್ದಾರೆ. 30ನೇ ಮಾಡಲಿರೋ ಗಾರೆನರಸಯ್ಯನ ಕಟ್ಟೆಯಲ್ಲಿ ಈ ಒಂದು ಏನು ಗಣಪತಿ ವಿಸರ್ಜನೆ ಮಾಡೋಕ್ಕೆ ನಾವು ಸ್ಥಳ ಮಾಡಿದೀವಿ. ಈ ಸ್ಥಳದಲ್ಲಿ ಈ ಪುರಿನ ತಾಂಬಂದು ಹಾಕಿದ್ರೆ ಮೀನಿನ ಒಂದು ರಾಶಿ ಹಿಂದಿಂದೆ ನಮ್ಗಿಲ್ಲಿ ಕಾಣ್ಬೋದು. ಏನು ಶೃಂಗೇರಿಯಲ್ಲಿ ಮೀನು ಪುರಿ ಹಾಕ್ದಾಗ ಆಹಾರ ಹಾಕ್ದಾಗ ಮೀನುಗಳು ಬರ್ತಾವೆ, ಅದೇ ಥರ ಕೂಡ ಇಲ್ಲಿ ಗಣಪತಿ ಒಂದು ವಿಸರ್ಜನೆ ಮಾಡೋ ಸ್ಥಳದಲ್ಲಿ ಪುರಿನ ಹಾಕಿದ್ರೆ ಆ ಮೀನು ಹಿಂಡಿಂಡಾಗಿ ಇಲ್ಲಿ ಒಂದು ಬಂದು ಸೇರ್ಕೊಳ್ತವೆ. ಇದೊಂಥರ ವಿಶೇಷವಾಗಿ ಒಂದು ಗಾರೆನರಸಯ್ಯನ ಕಟ್ಟೆಯಲ್ಲಿ ಈ ಮೀನುಗಳು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ತುಂಬಾ ನಾವು ಮೀನಿಗೆ ಪುರಿ ಹಾಕೋ ಮುಖಾಂತರ ಎಲ್ಲ ಒಂದು ಕಡೆ ಒಂದು ಮನಸ್ಸಿಗೆ ಒಂದು ತೃಪ್ತಿನೂ ಕೂಡ ಸಿಗುತ್ತೆ, ಒಂದು ಸಂತೋಷನೂ ಕೂಡ ಆಗುತ್ತೆ.